ಗುರುಗಳೇ, ನಾನು ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅದರಲ್ಲಿ ಟ್ವಿಸ್ಟಿಂಗ್ ಪುಲ್ಲಿಂಗ್ ಎಲ್ಲ ಟೆಕ್ನಿಕ್ಸ್ ಮಾಡ್ತಾ ಇದ್ರಿ ಕತ್ತಿಂದು. ಪೇಷಂಟ್ಸ್ ಏನ್ ಭಯ ಬೀಳಲ್ವಾ? ಹಾಗೆ ನಿಮ್ಮ ಥಾಟ್ ಏನು ಇದ್ರ ಬಗ್ಗೆ? ನೋಡಿ, ಈ ಮರ್ಮ ಚಿಕಿತ್ಸೆಯಲ್ಲಿ ಟ್ವಿಸ್ಟಿಂಗ್ ಪುಲ್ಲಿಂಗ್ ಅಂತೆಲ್ಲ ಹೇಳುವಾಗಲ್ಲಿ, ಅದು ಕೇಳುವಾಗಲ್ಲಿ, ಇಲ್ಲ ನಾವು ಮಾಡೋದು ನೋಡುವಾಗಲ್ಲಿ ಭಯ ಬರುತ್ತೆ. ಆ ಕತ್ತತ್ರ, ಮುಖ್ಯವಾಗಿ ಕತ್ತತ್ರ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಕೇಸಿಗೆ ನಾವು ಟ್ವಿಸ್ಟಿಂಗು ನೆಟಿಗೆ ತಗೊಳ್ಳುವ ಥರ ಶಬ್ದಗಳು ಬರುತ್ತೆ. ಸೊ ಅದು ಆ ಪ್ರಾಣವಾಯು, ಆ ಪ್ರಾಣ ಸಂಚರಣೆ ಅಲ್ಲಲ್ಲಿ ಸ್ಟಕ್ ಆಗಿರುವುದು ರಿಲೀಸ್ ಆಗೋದ್ರಿಂದ ಬರುವುದು. ಸೊ ಇದಕ್ಕೆ ಒಂದು ಆಂಗಲ್ ಇದೆ, ಇದಕ್ಕೆ ಒಂದು ಡೈರೆಕ್ಷನ್ ಇದೆ, ಒಂದು ಸ್ಪೀಡ್ ಇದೆ. ಯಾವ ಥರ ಕತ್ತನೆ ಇಟ್ಕೊಳ್ಬೇಕು, ಹೆಂಗೆ ಪ್ರೆಷರ್ ಕೊಡಬೇಕು, ಹೆಂಗೆ ಇಟ್ಕೊಳ್ಬೇಕು, ಹೆಂಗೆ ತಿರುಗಿಸ್ಬೇಕಂತ ಇದೆ. ಇದು ಮಾಮೂಲಿ ಈಗ ರೀಲ್ಸಲ್ಲಿ ಇಲ್ಲ ಮಾಮೂಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಯಾರೋ ಮಾಡ್ತಾರೆ ಈ ಥರ ಮಾಡೋದೆಲ್ಲ ನೋಡಿಕೊಂಡು, ಒಂದು 100 ರೂಪೀಸ್ 200 ರೂಪೀಸ್ಗೆ ಮಾಡ್ತಾರೆ ಈ ಥರ ಎಲ್ಲ. ಅವರೆಲ್ಲ ಮಾಡೋದು ನೋಡ್ಬಿಟ್ಟು ಅದು ಇದು ಒಂದಂದ ಅನ್ಕೊಳ್ತಾ ಇದ್ದಾರೆ ಜನ. ಬಟ್ ಅದು ಭಾಳ ರಾಂಗು. ಮರ್ಮ ಚಿಕಿತ್ಸೆ ಅಂತ ಹೇಳುವಾಗಲೇ ಅದೊಂದು ವೈದ್ಯ ಪದ್ಧತಿ, ಅದೊಂದು ವಿದ್ಯೆ. ಸೊ ಅದೊಂದು ಚಿಕಿತ್ಸಾ ಪದ್ಧತಿ ಆಗಿರುವುದರಿಂದ ಪೇಷಂಟ್ಗೆ ಏನು ಉಪದ್ರವ ಇಲ್ಲಂತರ ಇರುವ ಟೆಕ್ನಿಕ್ಗಳೇ ಉಪಯೋಗ ಮಾಡಿಸ್ತೀವಿ. ಬಟ್ ಆ ಅಸ್ಥಿಗಳು ಇಲ್ಲ ಆ ನರಗಳು ಈ ಥರ ಲಾಕ್ ಆಗಿರುತ್ತೆ, ಅದನ್ನು ರಿಲೀಸ್ ಮಾಡೋಕ್ಕೆ ನಾವು ಒಂದೊಂದು ಟೈಮ್ ಟ್ವಿಸ್ಟಿಂಗ್ ಪುಲ್ಲಿಂಗ್ ಎಲ್ಲ ಮಾಡಬೇಕಾಗತ್ತೆ. ಬಟ್ ಇಟ್ಸ್ ಆಲ್ ಹಾರ್ಮ್ಲೆಸ್. ಬಿಕಾಸ್ ನಿಮ್ಮ ಜೀವ ನಿಮ್ಮ ಬಿಡ ನಮಗೆ ಭಾಳ ಇಂಪಾರ್ಟೆಂಟ್.